ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಒಂದು ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ತಂದೆ ದೇವರು ಯೇಸು ಕ್ರಿಸ್ತನು ನಮಗೆ ಕೊಟ್ಟಂಥ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ನಮಗೆ ಹೀಗೆ ಹೇಳುತ್ತದೆ. ಹಲ್ಲೆಲೂಯಾ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಿಂತ ಕ್ರಿಸ್ತ ಯೇಸುವನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ಲೋಕದಲ್ಲಿ ಅನೇಕ ಜನರು ನಾವೇನು ಮಾಡ್ತೀವಿ ಅಂದರೆ ಲೋಕದ ಆಸೆಗಳನ್ನು ತೀರಿಸೋದಕ್ಕೋಸ್ಕರ, ನಮ್ಮ ಶರೀರದ ಆಸೆಗಳನ್ನು ತೀರಿಸೋದಕ್ಕೋಸ್ಕರ ನಾವು ಪರದಾಡ್ತೀವಿ. ಯಾವುದೇ ರೀತಿಯ ಒಂದು ನಮ್ಮ ಊಟ ಎಂಥದ್ದಿರಬೇಕು, ನಮ್ಮ ಬಟ್ಟೆ ಎಂಥದ್ದು ಹಾಕೋಬೇಕು, ಇವತ್ತು ನಮ್ಮ ದೇಹ ಸುಖಕ್ಕಾಗಿ ಒಂದು ದಾಹ ತೀರಿಸುವುದಕ್ಕಾಗಿ ಇವತ್ತು ನಾವೇನು ಮಾಡ್ತೀವಿ, ಪರದಾಡ್ತೀವಿ. ಸಾದರೆಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪೌಲನು ಹೇಳ್ತಾ ಇದ್ದಾನೆ ರೋಮಾಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ, ಇವತ್ತು ನಾವು ಏನು ಮಾಡಬೇಕಂತ, ದೇಹದ ಆಸೆಗಳನ್ನು ಪೂರೈಸುವುದಕ್ಕಿಂತ ನಾವೇನು ಒಂದು ಮಾಡಬೇಕಂತೆ, ದೇವರನ್ನು ಧರಿಸಿಕೊಳ್ಳಬೇಕಂತ, ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ. ಯಾಕಂದರೆ ಆ ದೇಹದ ಆಸೆಗಳು ಏನಾಗಿದೆ, ನಮಗೆ ನಿತ್ಯ ನರಕಕ್ಕೆ ಒಯ್ಯುವಂಥದ್ದಾಗಿದೆ. ಆದರೆ ಯಾವಾಗಾಯಿತು ನಾವು ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿದ್ದರೆ ನಮಗೇನಾಗುತ್ತೆ, ಆ ಶರೀರದ ಆಸೆಗಳ ಮೇಲೆ ನಾವು ಜಯ ಹೊಂದುತ್ತೇವೆ. ಮತ್ತು ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಂಡಿದ್ದಾಗ ನಮಗೇನು ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ, ಮತ್ತು ನಿತ್ಯ ಜೀವ ಮುಂದಿನ ಲೋಕದಲ್ಲಿ ನಮಗೆ ದೇವರ ನಿತ್ಯ ಜೀವನವನ್ನು ಕೊಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನಿಮ್ಮ ದೇಹದ ಆಸೆಗಳು ಪೂರೈಸುವುದಕ್ಕಿಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ಧರಿಸಿಕೊಂಡು, ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಒನ್ ಸೆಕೆಂಡ್. ದೇವರು ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.